ದಾವಣಗೆರೆ ಮಹಾನಗರ ಪಾಲಿಕೆಯ 2025-26ನೇ ಸಾಲಿನ ಬಜೆಟನ್ನು ಮೇಯರ್ ಚಮನ್ ಸಾಬ್ ಮಂಡಿಸಿದರು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಮೇಯರ್ ಬಜೆಟ್ ಮಂಡನೆ ಮಾಡಿದರೆ ಬಿಜೆಪಿ ಸದಸ್ಯರು ಖಾಲಿ ಚೆಂಬು ಪ್ರದರ್ಶನ ಮಾಡುವ ಮೂಲಕ ಇದು ಖಾಲಿ ಚೆಂಬು ಬಜೆಟ್ ಎಂದು ವ್ಯಂಗ್ಯವಾಡಿದರು. ಇನ್ನು ಆಯವ್ಯಯ ಕೈಪಿಡಿಯಲ್ಲಿ ಡಿಜಿಟಲ್ ಗ್ರಂಥಾಲಯದ ಮಾಹಿತಿಯಲ್ಲಿ ಭಾರತದ UGC ವೆಬ್ಸೈಟ್ ಲಿಂಕ್ ಹಾಕುವ ಬದಲು ಬಾಂಗ್ಲಾದೇಶದ ಲಿಂಕ್ ಹಾಕಿ ಎಡವಟ್ಟು ಮಾಡಿದ್ದು ಬಿಜೆಪಿ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೇಯರ್ ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಕೆಲಕಾಲ ವಾಗ್ದಾಳಿ ನಡೆಯಿತು. ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಗೋಲ್ಮಾಲ್ ನಡೆದಿದ್ದು, ಪ್ರತಿ ಸೈಟ್ಗೆ 2 ಲಕ್ಷ ಲಂಚವನ್ನು 400 ಸೈಟ್ಗಳಿಗೆ ಪಡೆಯಲಾಗಿದೆ ಎಂಬಂತಹ ಆರೋಪ ಕೇಳಿ ಬಂದಿದ್ದರಿಂದ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಪರಸ್ಪರ ವಾಗ್ದಾಳಿ ನಡೆದಿದ್ದು, ಬಜೆಟ್ ಸಭೆಯಲ್ಲಿ ಕೆಲಕಾಲ ಗೊಂದಲ ಉಂಟಾಯಿತು. ನಾಯಿಗಳು ಮರಿ ಹಾಕಿರ್ತಾವೆ. ಏನು ಆಪರೇಷನ್ ಏನ್ ಮಾಡ್ತಿರ್ತೀರಿ? ದುಡ್ಡು ಎದಕ್ಕದು? ದುಡ್ಡು ಏನಕ್ಕೆ ಯೂಸ್ ಮಾಡ್ತಿದ್ದೀರಿ? ಈಗ ತುರ್ಚಗಟ್ಟರ ಮಾಹಿತಿ ತರ್ಸ್ಕೊಂಡು ಹೇಳ್ರಿ. ಈ ಬೇರೆ ವಿಷಯ ಚರ್ಚೆ ಮಾಡೋಣ. ಕೆಲವು ವಾರ್ಡಲ್ಲಿ ಬರ್ತಾ ಇದೆ, ಕೆಲವು ವಾರ್ಡಲ್ಲಿ ಬರ್ತಾ ಇಲ್ಲ. ಮಾಡಿದ್ದಾರೆ ಯಾವ ಕಾರಣಕ್ಕೂ ನೀರಿನ ಕೊಡ್ತಾ ಇರಬಾರ್ದು ಅಂತ. ಯಾವ ನೋಡಿಲ್ಲಿ ಈ ಜಲಸಿರಿ ಪ್ಲಾನ್ ಪ್ರೋಗ್ರಾಮ್ ಮಾಡಿದ್ದೆ SS ಮಲ್ಲಿಕಾರ್ಜುನ್ ಅವರು. ಗೊತ್ತಾಯ್ತಾ? ನೀರಿನ ಬವಣೆ. ಈ ಬಜೆಟ್ ದಾವಣಗೆರೆ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಜಿಲ್ಲಾ ಮಂತ್ರಿ SS ಮಲ್ಲಿಕಾರ್ಜುನರವರ ಆಶಯದಂತೆ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮಂಡಿಸಿರ್ತಕ್ಕಂಥ ಬಜೆಟ್. ಇದರಲ್ಲಿ ಆದಾಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವತ್ತ ಗಮನ ಹರಿಸುವ ಜೊತೆಗೆ ಎಲ್ಲ ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರ ಜೊತೆಗೆ ಗೊಂದಲದಲ್ಲಿರ್ತಕ್ಕಂಥ ಸುಮಾರು 25,000 ಆಸ್ತಿ, 14,000 ಆಶ್ರಯ ಮನೆಗಳು, ರೆವಿನ್ಯೂ ಸೈಟ್ಗಳು 15,000 ರೆವಿನ್ಯೂ ಮನೆಗಳು, ಇವುಗಳನ್ನು ಬಿ ಖಾತಾ ಮಾಡಿ ನಗರದ ಜನತೆಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತಂದೇಳಿ ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥ ಬಜೆಟ್ ಇದು. ಅದರ ಜೊತೆಗೆ ದಾವಣಗೆರೆ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಸುಮಾರು 208 ಕೋಟಿ ರೂಪಾಯಿಗಳ ಅನುದಾನವನ್ನು ಪಾಲಿಕೆಗೆ ಬರ್ತಕ್ಕಂಥ ಸರ್ಕಾರದ ಅನುದಾನಗಳು ಮತ್ತು ನಗರ ಪಾಲಿಕೆಯ ಆದಾಯದಿಂದ ಅಷ್ಟು 200 ಕೋಟಿ ರೂಪಾಯಿಗಳ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಆಶ್ರಯದಲ್ಲಿರ್ತಕ್ಕಂಥ ಸ್ವಲ್ಪ ಗೊಂದಲಗಳನ್ನು ಬಗೆಹರಿಸಿ ಅವರಿಗೆ ಅದನ್ನು ಆಶ್ರಯ ಇದು ಸಿಗಬೇಕಂತ ಒಂದು ಮನೆಗಳು ಸಿಗಬೇಕಂತ ಒಂದು ಇದೆ. ಅದೇ ರೀತಿ ನಗರದ ಪಾರ್ಕ್ಗಳ ಅಭಿವೃದ್ಧಿಗೆ ಸುಮಾರು 36 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಜಲ ಮತ್ತು ಸಾಹಸ ಕ್ರೀಡೆ ಬಾತಿ ಕೆರೆಯನ್ನು ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಂತಕ್ಕಂಥ ಒಂದು ಗುರಿ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಿಮಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೋಸ್ಕರ ಆ SC ST ಸಮಾಜಕ್ಕೂ ಸಹಾಯಧನ ಕೊಡೋದ್ರ ಜೊತೆಗೆ ಅವರ ಹಣದಲ್ಲಿ ಅವರ ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಜೆಟನ್ನು ತೆಗೆದಿಟ್ಟಿದ್ದೀವಿ. ಅದೇ ರೀತಿ ವಿಶೇಷವಾಗಿ ಈ ವರ್ಷ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 25,000 ರೂಪಾಯಿ ಅನುದಾನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ 50,000 ರೂಪಾಯಿ ಅನುದಾನ ಕೊಡೋದ್ರ ಜೊತೆಗೆ ಮುಂದಿನ ವರ್ಷ ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೀಲಿ ಅನ್ನೋ ಆಶಯದೊಂದಿಗೆ ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆದರೆ 50 ಲಕ್ಷ ಅನುದಾನವನ್ನು ಮಹಾನಗರ ಪಾಲಿಕೆಯಿಂದ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಈ ಬಜೆಟ್ನಲ್ಲಿ ಕೊಟ್ಟಿದ್ದೀವಿ. ಇದು ಒಟ್ಟಾರೆಯಾಗಿ ಸರ್ವಾಂಗೀಣ ಸಮಾಜದ ಎಲ್ಲರಿಗೂ ಬೇಕಾದಂಥ ಒಂದು ಬಜೆಟ್. ಅದೇ ರೀತಿ ಫ್ಲೆಕ್ಸ್ಗಳದ್ದು ಏನು ಆದಾಯ ಇದ್ದಿಲ್ಲ, 8 ವರ್ಷದಿಂದ 1 ರೂಪಾಯಿ ಆದಾಯ ಇದ್ದಿಲ್ಲ ನಗರ ಪಾಲಿಕೆಗೆ. ಏನು ಹೋರ್ಡಿಂಗ್ಸ್ ಹಾಕ್ತಾರಲ್ಲ ಅದರಿಂದ
ಅದನ್ನು ಈಗ ಹೊಸ ಕಾನೂನಿನ ಪ್ರಕಾರ ಜಿಲ್ಲಾ ಮಂತ್ರಿಗಳ ಜೊತೆಗೆ ಚರ್ಚಿಸಿ ಕಮಿಷನರು ನಾವು ಒಂದು ಇದು ತಂದಿದ್ವಿ. ಅದು ಯಾಕೋ ಸ್ವಲ್ಪ ದುಬಾರಿ ಆಯಿತು ಅಂತಂದೇಳಿ ಸ್ವಲ್ಪ ಜನ ಗೊಂದಲ ಮಾಡಿ ಅದನ್ನು ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಅದನ್ನು ಕಮಿಷನರವರು ಮುಂದಿನ ದಿನಗಳಲ್ಲಿ ಈ 15ನೇ ತಾರೀಕಿನ ಒಂದು ಜನರಲ್ ಬಾಡಿಯಲ್ಲಿ ಅದನ್ನು ಅಪ್ರೂವಲ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಮಿಷನರವರು ಅದನ್ನು ಜಾರಿಗೆ ತಂದು ಸುಮಾರು ನಮ್ಮ ಲೆಕ್ಕಕ್ಕೆ ದೊಡ್ಡ ದೊಡ್ಡ ನಗರ ಪಾಲಿಕೆಗಳು ಮಂಗಳೂರಿನಲ್ಲಿ 30 ಕೋಟಿ ಆದಾಯ ಇದೆ ಅಂತೆ. ಇದು ಹೋರ್ಡಿಂಗ್ಸ್ ಇದೆ. ನಮ್ಮ ನಗರ ಪಾಲಿಕೆಗೆ ಒಂದು ಆ ದೊಡ್ಡ ಮೂಲ ಆದಾಯದ